ಮೊನ್ನೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕೂಲ್ ಬಗ್ಗೆ ಒಂದು ರೀಲ್ ಹಾಕಿದ್ದೆ. ಬಹಳಷ್ಟು ಜನ ಆ ರೀಲ್ ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ನಾನು ಆ ರೀಲ್ ನಲ್ಲಿ ಯಾವುದೇ ಪ್ರೈವೇಟ್ ಸ್ಕೂಲ್ ವಿರುದ್ಧ ಆಗ್ಲಿ ಇಲ್ಲ ಗವರ್ಮೆಂಟ್ ಸ್ಕೂಲ್ ಪರವಾಗಲಿ ಮಾತಾಡಿಲ್ಲ. ನಮ್ಮ ಆಲೋಚನೆಗಳು ಮಕ್ಕಳು ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ನಾನು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕೆಲವೊಂದಷ್ಟು ಜನ ಅಂತೂ ನಿಮ್ಮ ಮಗಳನ್ನ ನೀವು ಯಾಕೆ ಇಂಗ್ಲಿಷ್ ಮೀಡಿಯಮಲ್ಲಿ ಓದಿಸ್ತಾ ಇದ್ದೀರಾ, ಕನ್ನಡ ಮೀಡಿಯಮಲ್ಲಿ ಯಾಕೆ ಓದಿಸ್ತಾ ಇಲ್ಲ, ಹಾಗೆ ಹೀಗೆ ಅಂತ ಬಹಳಷ್ಟು ಕ್ವಶನ್ಗಳನ್ನ ಕೇಳಿದ್ರಿ. ಒಂದು ನಿಮಿಷದಲ್ಲಿ ನಾನು ಎಷ್ಟು ಹೇಳ್ಬೋದು ಅಷ್ಟು ನಿಮ್ಗೆ ಹೇಳಿದ್ದೀನಿ. ಆದರೆ ನಾನು ಮಾಡಿದಂಥ ಒಂದು ರೀಲು ನೀವು ಸರಿಯಾಗಿ ಆಲೋಚನೆ ಮಾಡಿ ಅದನ್ನ ನಾನು ಕೇಳಿಸ್ಕೊಂಡ್ರೆ ಅದರಲ್ಲೇ ನಿಮ್ಗೆ ಉತ್ತರ ಇದೆ. ಹಂಗಂತ ಪ್ರೈವೇಟ್ ಸ್ಕೂಲಲ್ಲಿ ಓದಿದ ಎಲ್ಲಾ ಮಕ್ಕಳು ಹಾಳಾಗಿದ್ದಾರೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ ಎಲ್ಲಾ ಮಕ್ಕಳು ಉದ್ಧಾರ ಆಗಿದ್ದಾರೆ ಅಂತನೂ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಎಂತೆಂಥದ್ದು ಒಳ್ಳೊಳ್ಳೆ ಜಾಬ್ಗಳಲ್ಲಿದ್ದಾರೆ, ಪ್ರೈವೇಟ್ ಸ್ಕೂಲಲ್ಲಿ ಓದೋರು ಕೂಡ ಒಳ್ಳೊಳ್ಳೆ ಜಾಬಲ್ಲಿ ಇದ್ದಾರೆ. ನಾನು ಹೇಳೋಕೊಟ್ಟಿದ್ದ ಉದ್ದೇಶ ಸ್ಕೂಲೇ ನಮ್ಮ ಭವಿಷ್ಯ ಅಲ್ಲ. ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ, ನಾವು ಏನು ನಿರ್ಧಾರಗಳನ್ನ ತಗೊಳ್ತೀವಿ, ಅದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದೇ ನನ್ನ ರೀಲ್ ಉದ್ದೇಶ ಆಗಿದೆ. ಹಾಗೆ ಮೊನ್ನೆ ಹಣದ ವಿಷಯದಲ್ಲಿ ಒಂದು ರೀಲ್ ಹಾಕಿದ್ದೆ. ಹಣ ಸಂಪಾದನೆ ಮಾಡೋದೇ ದೊಡ್ಡ ತಪ್ಪು ಅನ್ನೋ ರೀತಿ ಎಷ್ಟೋ ಜನ ಬಿಂಬಿಸ್ಕೊಂಡಿದ್ದೀರಾ. ಆ ರೀಲ್ ನ ಉದ್ದೇಶನೂ ಅಷ್ಟೇ. ಅವಶ್ಯಕತೆಗಿಂತ ಹೆಚ್ಚಾದಂತ ಹಣ ನಮ್ಮ ನೆಮ್ಮದಿನ ಕಿತ್ಕೊಳ್ಳುತ್ತೆ ಅನ್ನೋದೇ ಆ ರೀಲ್ ಉದ್ದೇಶ ಆಗಿತ್ತು. ಉದಾಹರಣೆಗೆ ರೀಸೆಂಟ್ ಆಗಿ ಜಾಯ್ ರಾಯ್ ಅಂತ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ನೋಡಿ. ಅದು ಯಾದಕ್ಕೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಹಣನೇ ಸಂಪಾದನೆ ಮಾಡಬೇಡಿ ಅಂತಲ್ಲ. ಇವತ್ತು ಹಣ ಇಲ್ಲ ಅಂತ ಅಂದ್ರೆ ಇನ್ನೊಬ್ರು ಮುಂದೆ ಕೈ ಚಾಚಬೇಕಾಗತ್ತೆ. ಅವಶ್ಯಕತೆಗೆ ಬೇಕಾದಷ್ಟು ಹಣ ನಾವು ಸಂಪಾದನೆ ಮಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಅವಶ್ಯಕತೆಗೆ ಮೀರಿದ್ದನ್ನ ಸಂಪಾದನೆ ಮಾಡಿದ್ರೆ ಅದನ್ನ ನಾವು ಕಾಪಾಡಬೇಕು ಅನ್ನೋದು ರೀಲ್ ಉದ್ದೇಶ ಆಗಿತ್ತು ಅಷ್ಟೇ. ಈ ತಪ್ಪು ತಿಳುವಳಿಕೆ ಅನ್ನೋದು ಸಮಾಜಕ್ಕೆ ಮಾರಕ ಇದ್ದಂಗೆ. ನಾವು ವಿಷಯನ ಯಾವ ರೀತಿ ಅರ್ಥ ಮಾಡ್ಕೊಂತೀವಿ ಆ ರೀತಿ ಎದುರುಗಡೆ ಇರೋ ವ್ಯಕ್ತಿ ಕಾಣಿಸ್ತಾನೆ. ಧರ್ಮ ಗ್ರಂಥಗಳನ್ನೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡವರು ಟೆರರಿಸ್ಟ್ಗಳಾದ್ರು. ಈಗ ನಾವೇನಾಗಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ.